ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ಲಾಗು ಸಂಕ್ರಾಂತಿ ಹಬ್ಬದ ದಿನ, ಮಕರ ಸಂಕ್ರಾಂತಿ ಹಬ್ಬದ ದಿನದ ಲಾಗು. ನೋಡಿ ನೀವೇ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟಿಗೆ ಇದು ಅಂದರೆ ಸಂಜೆನೇ ಮಾಡಿಟ್ಕೊತೀನಿ, ಯಾಕಂದರೆ ಬೆಳಗ್ಗೆ ಟೈಮ್ ಸಾಕಾಗಲ್ಲ ಅಂಥೇಳಿ ಆಕಳು ಎಂಡಿ ತೊಗೊಂಡು ಈ ಥರ ಮಾಡಿ ಇಟ್ಕೋತೀವಿ. ನೋಡಿ ತೋರಿಸ್ತಿದ್ದೀನಿ. ಅಂದರೆ ನಮ್ಮ ಜೊತೆ ಹುಡುಗರು ಇರ್ತಾರಲ್ಲ ಮಕ್ಕಳು, ಅವರೇ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ ಅಂಥೇಳಿ ನೋಡಿ ಈ ಥರ ಮಾಡಿ ಇಟ್ಕೋತೀನಿ. ಅದಕ್ಕೆ ಅರಿಶಿನ ಕುಂಕುಮ ಹಚ್ತೀವಿ. ಅವೇನಂತಾರೆ ಗೊಬ್ಬೆಮ್ಮ ಅಂತಾರೆ. ಈ ಥರ ನೋಡಿ ಇಲ್ಲಿ ಮಾಡಿದ್ದೀನಲ್ಲ, ಅಂದರೆ ಈ ಥರ ತೆಗ್ಗಿರೋದೊಂದು ಮತ್ತು ಉದ್ದಕ್ಕಿರೋ ಒಂದು, ಅವು ಈ ಹೂವು ಹಚ್ತೀವಿ. ಇವು ಕುಸುಬಿ, ಬಿಳಿ ಕುಸುಬಿ ಅಂತಾರೆ ಇವಕ್ಕೆ. ಬಿಳಿ ಕುಸುಬಿ ಒಂದೊಂದು ಹೂವು ಕಟ್ ಮಾಡಿ ಅದ್ರ ಮೇಲೆ ಇಡಬೇಕು. ಈ ಥರನೇ ನಮ್ಮ ಕಡೆ ಪದ್ಧತಿ ಇರೋದು, ಮಾಡ್ತೀವಿ ಯಾವಾಗ್ಲೂ. ಇವು ಒಂದು ಇದು ಎರಡು ಉದ್ದ ಇದ್ದದ್ದೊಂದು, ಮತ್ತು ಅದು ಅಗಲ ಇರೋದೊಂದು, ಎರಡು ಸೇರಿಸಿ ಬಾಗಿಲಿಗೆ ಇಡ್ತೀವಿ. ಬಾಗಿಲ ಹತ್ರ ಆ ಕಡೆ ಒಂದು ಈ ಕಡೆ ಒಂದು. ಇದು ಬೆಳಗ್ಗೆ ರಂಗೋಲಿ ಹಾಕ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್. ಅಷ್ಟೇನು ಕರೆಕ್ಟಾಗಿ ಬರಲ್ಲ ನನಗೆ, ಆದರೂ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ರಂಗೋಲಿ ಹಾಕೋದು ತೋರಿಸಿಲ್ಲ, ಅದಕ್ಕೆ ಇವಾಗೇ ತೋರಿಸ್ತಿದ್ದೀನಿ ನೋಡಿ. ಇದು 21/11 ಬರೋವರೆಗೆ ಅದೇ ಚುಕ್ಕಿ ನೋಡಿರಿ. ಒಂದು ಸ್ವಲ್ಪ ದೊಡ್ಡದು ಹಾಕ್ತಿದ್ದೀನಿ.
ಈಗ ನೋಡಿರಿ ಫ್ರೆಂಡ್ಸ್, ಆಲ್ಮೋಸ್ಟು ಮುಗಿತಾ ಬಂತು ರಂಗೋಲಿ ಬಿಡಿಸೋದು. ಇದಕ್ಕೆ ಕಲರ್ ತುಂಬ್ತೀನಿ. ಕಲರ್ ತುಂಬಿದರೆ ಭಾಳ ಅಂದ್ರೆ ಭಾಳ ಚಲೋ ಕಾಣಿಸ್ತದೆ ನೋಡಿರಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಾಚ್ ಅವರ್ ಬೇಕು ನನಗೆ, ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ. ಈಗ ಕಲರ್ಗಳು ಹಾಕ್ತಿದ್ದೀನಿ ನೋಡಿ. ಈ ಥರನೇ ಎಲ್ಲ ಕಡೆನೇ ತುಂಬ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಟೈಮೇ ಜಾಸ್ತಿ ಹಿಡಿತದ, ಆದ್ರೂ ಟೈಮ್ ತೊಗೊಂಡು ಮಾಡ್ತಿದ್ದೀನಿ. ಜಾಸ್ತಿ ಹಾಕಂಗಿಲ್ಲ, ಅದಕ್ಕೋಸ್ಕರ ಇವತ್ತಾದ್ರೆ ಹಾಕ್ಬೇಕಂತೇಳಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲದಕ್ಕೂ ಒಂದೊಂದು ಕಲರು ತುಂಬ್ತೀನಿ ನೋಡಿ. ಕಲರ್ ಎಲ್ಲನೂ ಮುಗೀತು. ಈ ಥರ ಆಗ್ಯದ. ಈ ಥರ ಆದಮೇಲೆ ಒಂದೊಂದು ಹೂವದೊಳಗೆ ಒಂದೊಂದು ಅವು ಗೊಬ್ಬೆಮ್ಮ ಅಂತ ಮಾಡಿದ್ವಲ್ಲ, ಆಕಳು ಎಂಡಿ ತಗೊಂಡು ಅವು ಇಡ್ತೀನಿ. ಕಲರ್ ಹೇಗೆ ಕಾಣಿಸ್ತಿದೆ ನಿಮಗೆ ಗೊತ್ತು. ನನಗಂತೂ ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಇದು ಪ್ರಿಂಟ್ ಹಾಕೋ ಇರ್ತಾವಲ್ಲ, ಮೇಲೆ ರಂಗೋಲಿ ಪುಡಿ ಹಾಕಿ ಈ ಥರ ಮಾಡ್ತೀವಿ ನೋಡಿ. ಈ ಥರ ಎಳ್ಳು, ಸಕ್ಕರೆ, ಒಂದು 5 ದಿನಸಿನ ಎಲ್ಲ ದಾಣಿ ಹಾಕ್ತೀವಿ, ಹಾಕಿ ಇಡ್ತೀವಿ. ಈ ಥರ ಹಾಕ್ತೀವಿ ನೋಡಿರಿ. ನಿಮ್ಗೆ ಕಾಣಿಸ್ತಿರ್ಬೇಕಲ್ಲ. ಬಾಳೆಹಣ್ಣು ಮತ್ತು ಕಬ್ಬನ್ನು ಹಾಕ್ತಾರೆ. ಕಬ್ಬು ಇರಲಿಲ್ಲ, ಅದಕ್ಕೋಸ್ಕರ ಕಡಲೆಕಾಯಿ ಹಾಕಿದ್ದೀನಿ, ಅವು ದಾಣಿ ಹಾಕಿದ್ದೀನಿ. ಎಳ್ಳು, ಸಕ್ಕರೆ ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊತೀವಿ ನೋಡಿ. ಈ ಥರ ಅದು ದಾಣಿ ಹಾಕಿರೋದೊಂದು, ಈ ಥರ ಇದು ಹೂವು ಇಟ್ಟಿರೋದೊಂದು, ಎಲ್ಲದಕ್ಕೂ ಅದೊಂದು ಇದೊಂದು ಈ ಥರ ಇಡ್ತೀವಿ. ಎಲ್ಲದಕ್ಕೂ ಇಡ್ತೀನಿ ನೋಡಿ ಫ್ರೆಂಡ್ಸ್. 5 ಹೂವು ಅದು ಎಲ್ಲ ಏಸು ಹೂವು ಇದ್ದವು ಅಷ್ಟು ಇಟ್ಟ ಮೇಲೆ ಈಗ ವಾಸ್ತಲ್ ಬಳೆ ಇಡ್ತೀವಿ. ಈ ಥರ ಇಡಬೇಕು. ಅದನ್ನು ವಾಸ್ತಲ್ ಪೂಜೆ ಎಲ್ಲ ಮಾಡಿದ ಮೇಲೇ ಇಡ್ತೀವಿ. ಈಗ ಅವನ್ನು ಇಟ್ಟದ್ದಾಯಿತು ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಬಾಗಿಲಿಗೆ, ಇದು ಒಳಗಡೆ ಒಂದು ಸ್ವಲ್ಪ ಕತ್ತಲಿದೆ, ಅದರ ನಿಮಗೆ ಕಾಣಿಸ್ತಿರ್ಬೇಕು. ಸ್ವಲ್ಪ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನೋಡಿ. ಈ ಥರ ಇಡ್ತೀವಿ ಇವನ್ನ. ಇದಾದಮೇಲೆ ಅಡುಗೆ ಶುರು ಮಾಡಿದ್ದೀನಿ. ಅಡುಗೆ ಎಲ್ಲ ಮಾಡ್ಕೊಂಡಿನಿ. ಅದಾದಮೇಲೆ ಹೋಳ್ಗೆ ಮಾಡ್ತಿದ್ದೀನಿ. ಇದು ಸಣ್ಣ ಹೋಳ್ಗೆ, ಇವು ದೇವ್ರ ನೈವೇದ್ಯಕ್ಕಂತ ಮಾಡ್ತಿದ್ದೀನಿ ನೋಡಿ. ಈ ಥರನೇ ಮಾಡ್ತೀವಿ. ಮಿನಿ ಹೋಳ್ಗೆನೆ ಅಂತ ಹೇಳ್ಬೋದು. ಇಷ್ಟೇ ಮಾಡ್ತೀವಿ, ಜಾಸ್ತಿ ದೊಡ್ಡ ಏನು ಮಾಡೋಂಗಿಲ್ಲ. ಯಾಕಂದರೆ ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ ಯಾರು, ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತೀವಿ. ಆಮೇಲೆ ಆಕಳಿಗಾದರೂ ಮತ್ತು ಎತ್ತಿಗಾದರೂ ಕೊಡ್ತೀವಿ. ಅವನ್ನ ನೈವೇದ್ಯಕ್ಕೆ ಇಟ್ಟಿರೋದು ಇಷ್ಟೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡ್ತಿದ್ರು. ಹಿಂದಿನಿಂದನೂ ಇದೇ ಥರನೇ ಮಾಡೀವಿ, ಇವಾಗೂ ಇದೇ ಥರನೇ ಮಾಡ್ತೀವಿ. ಹೆಣ್ಮಕ್ಳು ಭೋಗಿ ದಿನ ನಾವು ಬಾರಿಕಾಯಿ ಮತ್ತು ಕಡ್ಲಿ ಇದ್ದುವಲ್ಲ, ಕಡ್ಲೆಕಾಯಿ ಮತ್ತು ಕೊಬ್ಬು ಎಲ್ಲ ಸೇರಿಸಿ ನೀರಿನೊಳಗೆ ಹಾಕಿ ಎರ್ಕೊತೀವಿ. ಅಂದರೆ ಸ್ನಾನ ಮಾಡ್ತೀವಿ. ಮತ್ತು ಎಳ್ಳು ಹಚ್ಚಿ, ಎಳ್ಳು ಕುಟ್ಟಿ, ಅಂದರೆ ಅದೇ ಎಳ್ಳು ಚಿಗುಳು ಅಂತ ಹೇಳ್ತೀವಿ ನಾವು, ಅದು ಹಚ್ಚಿ ಸ್ನಾನ ಮಾಡ್ತೀವಿ. ಅದಾದಮೇಲೆ ಅಡುಗೆ ಶುರು ಮಾಡ್ತೀವಿ. ಇದು ನೈವೇದ್ಯಕ್ಕೆ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಮಾಡ್ತೀವಿ, ದೊಡ್ಡ ಏನು ಮಾಡೋಂಗಿಲ್ಲ. ದೊಡ್ಡ ಮಾಡಿದರೆ ಯಾರು ಊಟ ಮಾಡೋಂಗಿಲ್ಲ ಅಂಥೇಳಿ ಈ ಥರ ಮಾಡ್ತೀನಿ ಎಲ್ಲ. ಅದಾದಮೇಲೆ ಇವು ದೊಡ್ಡ ಮಾಡ್ತೀನಿ. ಇವನ್ನು ಆಗ್ಯಾವ, ಅವನ್ನು ಮಾಡಿದ್ವಿ, ಎಲ್ಲನೂ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದೆ ಅಂಚು ಸ್ವಲ್ಪ ದೊಡ್ಡದಿದ್ದರೆ ಒಂದು 4-5 ಒಂದೇ ಸರ್ತಿನೇ ಮಾಡ್ಬೋದು. ಅದೇ ಥರನೇ ಮಾಡಿದ್ದೀನಿ ನಾನು, ಒಂದೇ ಸರ್ತಿನೇ ಮಾಡ್ತೀವಿ. ಯಾಕಂದರೆ 2 ಜೋಡಿಸಿ ಇಡಬೇಕು, ಅದಕ್ಕೆ ಈ ಥರನೇ ಮಾಡೀನಿ. ಎಲ್ಲ ಮುಗೀತು ನೋಡಿ ಫ್ರೆಂಡ್ಸ್. ಈಗ ಮತ್ತೊಂದು ಸರ್ತಿ ಹಾಕಿದ್ದೀನಿ. 2 ಸರ್ತಿ ಮಾಡಿದ್ದೀನಿ.
ಯಾಕಂದರೆ ಊರಾಗ ದೇವ್ರುಗಳಿಗೆಲ್ಲ ಹೋಗಬೇಕು ನೈವೇದ್ಯ ಮಾಡೋಕ್ಕೆ ಅಂತೇಳಿ ಕೊಡ್ಲಕ್ಕಂತೇಳಿ ಅದಕ್ಕೆ ಮತ್ತೊಂದು ಸರ್ತಿ ಮಾಡಿದ್ದೀನಿ. ಮತ್ತು ಊರಾಗೆಲ್ಲ ಸರಿ ಹೋಗ್ಬೇಕಲ್ಲ ಅದಕ್ಕೆ. ಈಗ ನೋಡಿ ಹೂರಣ ಹೆಂಗೆ ತುಂಬ್ತೀನಿ ಅಂತ ನೋಡಿ ನೀವೇ. ಭಾಳ ಅಂದರೆ ಭಾಳ ಈಸಿನೇ, ಮಾಡೋದೇನು ಕಷ್ಟನೇ ಆಗಲ್ಲ. ಹಾಗೆ ನಾವು 15 ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಳಿಗೆ ಕಂಪಲ್ಸರಿ ಮಾಡ್ತೀವಿ. ಹುಣ್ಣಿಮೆ ಬರಲಿ ಅಮಾವಾಸ್ಯೆ ಬರಲಿ ಮಾಡ್ತೀವಿ, ಕಂಪಲ್ಸರಿನೇ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಹೋಳಿಗೆ ರೆಡಿ ಆದಂಗೆ ಆಲ್ಮೋಸ್ಟು. ಅಂಗೈಯಿಂದ ಅಂದರೆ ಬೆಳ್ಳಿಂದ ಜಾಸ್ತಿ ತಟ್ಟಬಾರ್ದು, ಅಂಗೈಯಿಂದನೇ ತಟ್ತಾರೆ. ಹಂಗಾದ್ರೇ ಕರೆಕ್ಟಾಗಿ ಬೇಯ್ತವ, ಇಲ್ಲಾಂದರೆ ಕರೆಕ್ಟ್ ಬೇಯಲ್ಲ. ನೋಡಿ ಈಗ ಹಾಕಿದ್ದೀನಿ, ಹಂಚು ಮೇಲೆ ಹಾಕಿದ್ದೀನಿ. ಉರಿ ಅಂದರೂ ಜಾಸ್ತಿ ಕಡಿಮೆ ಅಂದರೆ ಮೀಡಿಯಮ್ ಫ್ಲೇಮ್ ಇರಬೇಕು, ಜಾಸ್ತಿನೂ ಇರಬಾರ್ದು ಕಡಿಮೆನೂ ಇರಬಾರ್ದು, ಆ ಥರ ಇಡಬೇಕು. ಈಗ ಹೋಳಿಗೆ ಅದು ಎಲ್ಲ ಆದಮೇಲೆ ಇಲ್ಲಿ ಡೋಣಿ ತುಂಬೋರು ಬರ್ತಾರೆ, ಕುರುಬರು. ಅವರು ಬಂದು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಡ್ತಾ ಇದ್ದಾರೆ ನೋಡಿ. ಹಾಗೆ ಒಂದು ದೀಪ ಹಚ್ಚಿಟ್ಟಿದ್ದಾರೆ. ಅದು ಡೋಣಿ ತುಂಬೋದಂತ ಹೇಳ್ತೀವಿ. ಇದು ನಮ್ಮ ಮನೇಲಿ ಇದು ಪದ್ಧತಿ ಇದೆ, ಡೋಣಿ ತುಂಬೋದಂತ. ನೀವೇ ನೋಡಿ ಹೇಗೆ ಮಾಡ್ತಾರಂತ ಗೊತ್ತಾಗ್ತದೆ ನಿಮಗೂ. ಇದಕ್ಕೆ ಒಂದು ನೈವೇದ್ಯ ಕೊಟ್ಟು ಕಳಿಸ್ತೀವಿ ಅವರಿಗೆ. ಕೆಳಗೆ ಒಂದು ಸ್ವಲ್ಪ ದಾಣಿ ಹಾಕ್ತೀವಿ, ಏನಾದರೂ ಅಕ್ಕಿ ಆದರೂ ಹಾಕ್ತೀವಿ, ಇಲ್ಲಾಂದ್ರೆ ಜೋಳನಾದರೂ ಹಾಕ್ತೀವಿ, ಯಾವುದಾದ್ರೂ ಒಂದು ಹಾಕ್ತೀವಿ. ಭಂಡಾರ ಕುಂಕುಮ ಎರಡು ಹಚ್ಚಿರ್ತಾರೆ ನೋಡಿ. ಹಚ್ಚಿದ ಮೇಲೆ ಕೋಟಿಗೆ ಅಂತ ಹೇಳ್ತಾರೆ, ಪದ ಆಡ್ತಾರೆ. ನೀವೇ ನೋಡಿ ಅದು ಹೆಂಗೆ ಅಂತ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಮತ್ತು ದಕ್ಷಿಣನೂ ಕೊಡಬೇಕು. ಎಷ್ಟಾದರೂ ನಮಗೆ ನಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ದಕ್ಷಿಣೆ ಕೊಟ್ಟು ನಾವು ಅಲ್ಲಿ ದೇವ್ರು ಅಂತಲೇ ತಿಳ್ಕೊಬೇಕು. ತಿಳ್ಕೊಂಡು ನಾವು ದೇವ್ರಿಗೆ ನಮಸ್ಕಾರ ಮಾಡಬೇಕು, ನೀರು ನೀಡಿ ನಮಸ್ಕಾರ ಮಾಡ್ತೀವಿ. ಈಗ ಇನ್ನು ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿದ ಮೇಲೆ ಕೋಟಿಗೆ ಅಂತ ಹೇಳ್ತಾರೆ ನೋಡಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೈವೇದ್ಯ ಮಾಡ್ತಿದ್ದೀವಿ. ನೈವೇದ್ಯ ಮಾಡಿದ ಮೇಲೆ ಊದುಬತ್ತಿ ಹಚ್ಚಿ ಬೆಳಗ್ಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಅದು ಕೋಟಿಗೆ ಅಂತ ಹೇಳ್ತಾರೆ ನೋಡಿರಿ. ಅದು ನೀವು ನಿಮ್ಮ ಕಿವಿಯಾರನೇ ನೀವೇ ಕೇಳಿಸ್ಕೊರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ನಾನು. ಬಾಯ್. ಇದಾಗಿತ್ತು ಇವತ್ತಿನ ಲಾಗ್. ಕೋಟ್ಗೆ ಮೈದಾನಿಗೊಂದೇಳಿ ಕೋಟ್ಗೆ ಯಜ್ಞ ಪ್ರಧಾನಿಗೊಂದೇಳಿ ಕೋಟ್ಗೆ ಗಂಗಿ ಮಳ ಒಂದೇಳಿ ಕೋಟ್ಗೆ ತುಪ್ಪ ಸೇದ ಗುಂಡುಗೊಂದೇಳಿ ಕೋಟ್ಗೆ ಗುಂಡೊಡ್ ತುಂಡು ಮಲಗೊಂದೇಳಿ ಎಳಿ ಕೋಟ್ಗೆ ಯಾದಗಿರಿದಾತ್ ಮಲಗೊಂದೇಳಿ ಕೋಟ್ಗೆ ತುರಾಂಗ್ ಬಾಲಿಗೊಂದೇಳಿ ಕೋಟ್ಗೆ ಏಳು ಕೊಟ್ಟಾಳಿ ಕೋಟ್ಗೆ ಏಳು ಕೊಟ್ಟಾಳಿ ಕೋಟ್ಗೆ.